ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಯಾರಿಗಾದರೆ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಫಲಾನುಭವಿಗಳು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ 11ನೇ ಕಂತುವರೆಗೂ ಯಾವ ಒಂದು ಫಲಾನುಭವಿಗಳು ಪಡ್ಕೊಂಡಿದ್ದಾರೆ ಅಂತಹ ಫಲಾನುಭವಿಗಳಲ್ಲಿ ಪ್ರತಿನಿತ್ಯ ಕಾಡುತ್ತಿರುವಂತಹ ಒಂದು ಪ್ರಶ್ನೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಾಗೇನು ಒಂದಿಷ್ಟು ಫ್ರೆಂಡ್ಸ್ಗೆ ಅಂದರೆ ನಿಮಗೆ ಗೊತ್ತಿರೋಂಥ ಫ್ರೆಂಡ್ಸಿಗಾಗಿರ್ಬೋದು ಅಥವಾ ಪಕ್ಕದ ಮನೆಯವರಿಗೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ರಿಸೀವ್ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಅಥವಾ ನನ್ನ ಒಂದು ವಿಡಿಯೋಸಲ್ಲಿ ಕೆಲವೊಂದಿಷ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸನ್ನು ಮಾಡಿರ್ತಾರೆ, ಸರ್ ನನಗೆ 12ನೇ ಕಂತು ಹಣ ಈಗಾಗಲೇ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಮೊದಲಿಗೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, ನಾವು ಆಗಸ್ಟ್ ತಿಂಗಳ 25ನೇ ತಾರೀಕು ಮೇಲೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಆದರೆ ಬಿಡುಗಡೆ ಮಾಡ್ತೀವಿ. ಬಿಡುಗಡೆ ಮಾಡಿದ ಆದಮೇಲೆ ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ನೋಡಿ, ಆಗಸ್ಟ್ 25ನೇ ತಾರೀಕು ಮೇಲೆ ಆದರೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಆದರೆ ಬಿಡುಗಡೆ ಆಗಿದೆ. ಬಟ್ ಇಲ್ಲಿ ಕೇವಲ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅಷ್ಟೇ ಜಮಾ ಆಗಿದೆ. ಓಕೆನಾ, ಇಲ್ಲಿ ಎಲ್ಲಾನು ಸಹ ಒಂದು 2 to 3% ಅಷ್ಟು ಫಲಾನುಭವಿಗಳಿಗೆ ಅಷ್ಟೇ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಆದರೆ ಜಮಾ ಆಗಿರೋದು. ನಾವೊಂದು ಪೋಲನ್ನು ಇಟ್ಟಾಗಿರ್ಬೋದು ಅಥವಾ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ಅಂತ ಹೇಳಿದಾಗ ಇಲ್ಲಿ ಫಲಾನುಭವಿಗಳು ಹೇಳೋದು, ನಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಕೇವಲ ಒಂದು 2 to 3% ಅಷ್ಟು ಫಲಾನುಭವಿಗಳು ಹೇಳ್ತಾರೆ. ಅದನ್ನು ಬಿಟ್ಟರೆ ರಿಮೈನಿಂಗ್ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಆದರೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಹಾಗಿದ್ರೆ ಸರ್ ನಮಗಿನ್ನ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಬಂದಿಲ್ಲ ಅಲ್ವಾ, ನಮ್ಗೆ ಯಾವಾಗ ಬರುತ್ತೆ ಏನೋ ಅಂತ ನೀವು ಕೇಳ್ಬೋದು. ನೋಡಿ, ಪ್ರತಿ ಸಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆದಾಗ ಒಂದಿಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಬಂದು ಏನಾದ್ರೂ ಸಹ ಸ್ಟಾಪ್ ಆದ್ರೆ ಏನೋ ಒಂದಿಷ್ಟು ಟೆಕ್ನಿಕಲ್ ಇಶ್ಯೂ ಆದ್ರೆ ಆಗಿರುತ್ತೆ. ಹೋಗೇನಾ, ಇದು ಯಾಕಂತ ಅಂದ್ರೆ ಪ್ರತಿ ಸಲಿನೂ ಸಹ ನಮಗೆ ಒಂದು ಅಪ್ಡೇಟ್ ಆದ್ರೆ ಸಿಗುವಂಥದ್ದು ಇಷ್ಟ. ಇಲ್ಲಿ ಟೆಕ್ನಿಕಲ್ ಇಶ್ಯೂ ಆಗಿತ್ತು, ಹಾಗಾಗಿ ಹೋಲ್ಡ್ ಆಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ನೀವು ಕೇಳಬಹುದು, ಆಗಿದ್ರೆ ನಮ್ಗೆ ಯಾವಾಗ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು. ನೋಡಿ, ಇದ್ರ ಬಗ್ಗೆನೂ ಸಹ ಒಂದು ಗುಡ್ ನ್ಯೂಸ್ ಆದ್ರೆ ಇದೆ. ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಇದುವರೆಗೂ ಯಾವೊಂದು ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಇನ್ಫಾರ್ಮೇಶನ್ ಆದ್ರೆ ನಮಗೆ ಸಿಗ್ತಿರುವುದು. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದರೆ ಕರೆ ಮಾಡಿ. ಹಾಗಾಗಿ ಫಲಾನುಭವಿಗಳು ವೆಯ್ಟ್ ಮಾಡಿ. ನೀವು ಈಗಾಗಲೇ 11ನೇ ಕಂತು ಹಣದವರೆಗೂ ಪಡ್ಕೊಂಡಿದ್ದೀರಾ ಅಂತ ಅಂದ್ರೆ 12ನೇ ಕಂತು ಹಣ ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ನಿಮಗೆ ಕಂಪಲ್ಸರಿಯಾಗಿ ಬರುತ್ತೆ. ಗೌರಿ ಗಣೇಶ ಹಬ್ಬದ ಟೈಮಿಗಂತೂ ಮ್ಯಾಕ್ಸಿಮಮ್ ಆದಷ್ಟು ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ನೋಡ್ತಾರೆ. ನೋಡಿ, ಒನ್ಸ್ ಇದು ಬಿಡುಗಡೆ ಆಗಿದ್ದ ಆದಮೇಲೆ ಒಂದೇ ದಿನಕ್ಕೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕಂತೂ ಸಾಧ್ಯವಿಲ್ಲ. ಪ್ರತಿನಿತ್ಯನೂ ಸಹ ಒಂದಿನ 10 ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡಿದ್ರೆ ಮುಂದಿನ ದಿನ ಇದರ ಒಂದು ಪ್ರೊಸೆಸನ್ನು ಸ್ಪೀಡಪ್ ಮಾಡಿಕೊಂಡು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಆದರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾರೆ. ಆ್ಯಂಡ್ ಜೊತೆಗೆ ನಿಮ್ಗೆ ಇನ್ನೂ 11ನೇ ಕಂತು ಹಣನೇ ಬಂದಿಲ್ಲ ಅಂತ ಅಂದ್ರೆ ನಿಮಗೆ 2 ಪಾಸಿಬಿಲಿಟೀಸ್ ಆದ್ರೆ ಇದಾವೆ. 11ನೇ ಕಂತು ಹಣ ಮಾತ್ರ ಸಪರೇಟ್ ಆಗಿ ಬರ್ಬೋದು, ಇಲ್ಲ ಅಂತಂದ್ರೆ 11ನೇ ಕಂತು ಹಣ ಅಂಡ್ ಹಾಗೇನು 12ನೇ ಕಂತು ಹಣ ಸೇರಿ ಒಟ್ಟಿಗೆ 4,000 ಹಣ ಬರುವಂತ ಚಾನ್ಸಸ್ ಆದ್ರೆ ಇದಾವೆ. ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೀಗ ಬರ್ತಿರುವಂತಹ ಅಪ್ಡೇಟ್ಸ್ ಆಗಿರುತ್ತೆ. ಫಲಾನುಭವಿಗಳು ನೀವು ಒಂದು ಕನ್ಫರ್ಮ್ ಅನ್ನ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಅಂಡ್ ಹಾಗೇನು ನೀವು ಯಾವ ಜಿಲ್ಲೆಯವರು ಅನ್ನೋದನ್ನ ಕಮೆಂಟ್ ಅನ್ನ ಮಾಡಿ. ಅಂಡ್ ಇಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ವಿಡಿಯೋಸನ್ನು ನೀವು ನೋಡಿರ್ತೀರಾ, ಬೇರೆ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ನೀವು ಬೇರೆ ಕಡೆ ಒಂದು ಇನ್ಫಾರ್ಮೇಷನ್ ಅನ್ನು ಓದಿರ್ತೀರಾ. ಇವತ್ತು 20 ಜಿಲ್ಲೆಗಳಿಗೆ 12ನೇ ಕಂತು ಹಣ ಜಮಾ ಆಗಿದೆ ಅಥವಾ ಇಷ್ಟು ಜಿಲ್ಲೆಗಳಿಗೆ 12ನೇ ಕಂತು ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಪ್ರತಿ ಕಂತು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿದಾಗ ಕೇವಲ ಒಂದಿಷ್ಟು ಜಿಲ್ಲೆಗಳಿಗೆ ಅಷ್ಟೇ ಬಿಡುಗಡೆ ಮಾಡಬೇಕು, ಅಥವಾ ಈ ಜಿಲ್ಲೆಗಳಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ, ಈ ಜಿಲ್ಲೆಗಳಿಗೆ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಯಾವುದೂ ಸಹ ಇಲ್ಲ. ಇಲ್ಲಿ ಬ್ಯಾಚ್ ವೈಸ್ ಆದರೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡುವಂಥದ್ದು. ನೀವು ಫಲಾನುಭವಿಗಳು ಸುಮ್ಮನೆ ಆ ಒಂದು ಇನ್ಫಾರ್ಮೇಷನ್ ಅನ್ನು ನೋಡ್ಬಿಟ್ಟು ನಿಮ್ಮ ಒಂದು ಜಿಲ್ಲೆ ಇದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ. ನಿಮಗೆ ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ 12ನೇ ಕಂತು ಹಣ ಆದರೆ ಜಮಾ ಆಗುತ್ತೆ.